ಇಂಜಿನಿಯರಿಂಗಿಂದ ನಾನು ಸಂಪೂರ್ಣವಾಗಿ ವನ್ಯಜೀವಿ ಸಂರಕ್ಷಣೆಗೆ ನನ್ನನ್ನು ಮುಡಿಪಾಗಿಟ್ಕೋಬೇಕು ಅಂತ ಯಾವಾಗ ನಿರ್ಧರಿಸಿದ್ರಿ? ಏನಾದರೂ ಘಟನೆ ನಡೀತಾ ಅಥವಾ ಏನಾದರೂ ಪ್ರೇರಣೆ ಆಯಿತಾ ನಿಮಗೆ? ನಾನು ಮುಂಚೆ ಹೇಳಿದಾಗಲೇ ನಾನು ವನ್ಯಜೀವಿಗಳ ಬಗ್ಗೆ ಆಸಕ್ತಿ ಇತ್ತು, ತಿಳ್ಕೊಂಡಿದ್ರಿ, ಓಡಾಡ್ತಾ ಇದ್ವಿ, ತಿರುಗ್ತಾ ಇದ್ವಿ. ಆದರೆ ಮನೆಯಲ್ಲಿ ಮತ್ತು ಆರ್ಥಿಕ ಒತ್ತಡದ ವಿಚಾರವಾಗಿ ನಾನು ಇಂಜಿನಿಯರಿಂಗ್ ಸೇರಿಬಿಟ್ಟೆ. ನಾನು ತುಮಕೂರಿನಲ್ಲಿ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಸೇರಿಸಿದ್ರು ನಮ್ಮ ತಂದೆಯವರು. ಇಂಜಿನಿಯರಿಂಗ್ ಹೋಗ್ತಾ ಇದ್ದೆ, ಪ್ರತಿ ದಿವಸ ಕಷ್ಟಪಟ್ಟು ಕಾಲೇಜ್ಗೆ ಹೋಗ್ತಾ ಇದ್ದೆ. ಸೈಕಲ್ ತುಳ್ಕೊಂಡು ಹೋಗ್ಬೇಕು. ಖಂಡಿತ ಇಷ್ಟಪಟ್ಟು ಹೋಗ್ತಾ ಇರಲಿಲ್ಲ, ಕಷ್ಟಪಟ್ಟು ಹೋಗ್ತಾ ಇದ್ದೆ. ನನಗೆ 3ನೇ ವರ್ಷ ಬರೋಷ್ಟೊತ್ತಿಗೆ ಬೇಜಾರಾಗೋಗಿತ್ತು. ಆವಾಗ ಇದ್ದಕ್ಕಿದ್ದಂಗೆ ಒಂದು ಅಡ್ವರ್ಟೈಸ್ಮೆಂಟ್ ನೋಡಿದೆ ನಾನು. ಅಂದರೆ ಯಾರೋ ಹೇಳಿದ್ರು ನನಗೆ, ಈ WWF ಅನ್ನೋ ಒಂದು ಸಂಸ್ಥೆಯವರು ಜನನ ಕೆಲಸಕ್ಕೆ ತೊಗೊಳ್ತಾ ಇದ್ದಾರೆ. ಅಂದರೆ ಏನಂದರೆ ಕೆಲಸಕ್ಕೆ ಪೂರ್ಣಾವಧಿ ಕೆಲಸ ಅಲ್ಲ, ಅಂದರೆ ಪರ್ಮನೆಂಟ್ ಕೆಲಸ ಅಲ್ಲ, ಒಂದು ಪ್ರಾಜೆಕ್ಟ್ ಮಾಡ್ಬೋದು, ತಿಂಗಳಿಗೆ ನಿಮಗಿಷ್ಟು ಆರ್ಥಿಕ ಸಹಾಯ ಕೊಡ್ತಾರೆ ಅವರು ಅಂತ. ನಾನು ಮತ್ತು ಇನ್ನೊಬ್ಬ ಸ್ನೇಹಿತ, ಅವನು ಬೆಂಗಳೂರಿನಲ್ಲಿ GKVKನಲ್ಲಿ ಓದ್ತಾ ಇದ್ದ, ಅವನು ಫಾರೆಸ್ಟ್ರಿ ಓದ್ತಾ ಇದ್ದ. ನಾವಿಬ್ಬರು ಡಿಸೈಡ್ ಮಾಡಿಬಿಟ್ಟಿವಿ ಸೇರ್ಕೊಳ್ಳೋಣ ಅಂತ. ಆದರೆ ಅವನು BSc ಮುಗ್ದಿತ್ತು, ನಂದು ಇಂಜಿನಿಯರಿಂಗ್ ಮುಗ್ದಿರಲಿಲ್ಲ. ಇಂಜಿನಿಯರಿಂಗ್ ಯಾರಿಗೆ ಬೇಕು ಅಂತೇಳಿ ಬಿಟ್ಬಿಟ್ಟೆ ನಾನು. ಓಕೆ, ಬಿಟ್ಬಿಟ್ಟು ನಮ್ಮ ತಂದೆ ಮನೇಲಿ ಯಾರೂ ಇಷ್ಟ ಇರಲಿಲ್ಲ ಅದು. ಹೋಗಿ ಆ WWF ಸಂಸ್ಥೆಯಲ್ಲಿ ಕೊಕ್ರೆಬೆಳ್ಳೂರಿನಲ್ಲಿ ಹೆಜ್ಜಾರ್ಲೆ ಪೆಲಿಕನ್ ಅಂತ ಬರುತ್ತೆ, ಮತ್ತು ಪೇಂಟೆಡ್ ಸ್ಟಾರ್ಕ್ ಅಂತ ಬಣ್ಣದ ಕೊಕ್ಕರೆ ಅಂತ ಬಂದು ಗೂಡು ಮಾಡುತ್ತೆ. ಮಂಡ್ಯ ಜಿಲ್ಲೆ ಮದ್ದೂರು ತಾಲೂಕಿನಲ್ಲಿ ಕೊಕ್ರೆಬೆಳ್ಳೂರು ಅಂತ ಒಂದು ಗ್ರಾಮ ಇದೆ. ಆ ಗ್ರಾಮದಲ್ಲಿ ವರ್ಷದಲ್ಲಿ ಕೆಲವು ಸಮಯದಲ್ಲಿ ಈ ಹೆಜ್ಜಾರ್ಲೆ ಮತ್ತು ಬಣ್ಣದ ಕೊಕ್ಕರೆ ಬಂದು ಗೂಡು ಮಾಡುತ್ತೆ, ಪೇಂಟೆಡ್ ಸ್ಟಾರ್ಕ್ ಮತ್ತು ಗ್ರೇ ಪೆಲಿಕನ್. ಅದ್ರ ಬಗ್ಗೆ ಅಧ್ಯಯನ ಮಾಡಬೇಕು ಅಂತ ನಿರ್ಧಾರ ಮಾಡಿ ನಾನು ಪ್ರಪೋಸಲ್ ಬರೆದು WWF ಕಳಿಸಿದೆ. ಅವರು ಅದು ಅಕ್ಸೆಪ್ಟ್ ಮಾಡಿಬಿಟ್ಟು ನಮ್ಮನ್ನು ತಗೊಂಡ್ರು, ನಿಮಗೆ ಪ್ರಾಜೆಕ್ಟ್ ಕೊಡ್ತೀವಿ ಅಂತೇಳಿ. ತಿಂಗಳಿಗೆ 2,000 ರೂಪಾಯಿ ಕೊಡೋರು. ಅಂದರೆ 2,000 ರೂಪಾಯಿ ಎಲ್ಲ ಸೇರಿ, ನಮ್ಮ ಸಂಬಳ, ಓಡಾಟ, ಊಟ, ತಿಂಡಿ ಎಲ್ಲ ಸೇರಿ. ಸರಿ, ಪ್ರಪೋಸಲ್ ಅಕ್ಸೆಪ್ಟ್ ಆಯಿತು. ಹೋಗಿ ಕೊಕ್ರೆಬೆಳ್ಳೂರಿನಲ್ಲಿ ಕೆಲಸ ಶುರು ಮಾಡಿದೆ. ಉಳ್ಕೊಳ್ಳೋಕೆ ಜಾಗ ಬೇಕಲ್ಲ, ಅಲ್ಲಿ ಒಬ್ಬರು ಮನೇಲಿ ಕೇಳಿದೆ, ಇಲ್ಲಿ ಹುಡುಕಾಡಿದ್ವಿ. ಒಬ್ಬರು ಹೇಳಿದ್ರು, ಆಯಿತು ನಮ್ಮ ಮನೇಲಿ ಉಳ್ಕೊಳ್ಳಿ ಅಂತ. ಉಳ್ಕೊಳ್ಬೇಕು ಅಂದರೆ ಏನು ಸಪ್ರೇಟ್ ಕೋಣೆ ಏನಿಲ್ಲ, ಬೇರೆ ಕೋಣೆ ಇಲ್ಲ. ಅಲ್ಲಿ ಎಲ್ಲರೂ ಜಾಸ್ತಿ ಕುರಿ ಮೇಕೆ ಸಾಕೋರು. ಒಬ್ಬರು ಮನೇಲಿ ನಾನು ಎಲ್ಲಿ ಉಳ್ಕೊಂಡೆ, ಅವ್ರ ಮನೇಲಿ ಕುರಿ ಮೇಕೆ ಇರೋ ಜಾಗದಲ್ಲಿ ನಮಗೂ ಉಳ್ಕೊಳ್ಳೋಕ್ಕೆ ಜಾಗ. ನಾವು ನೋಡಿದ್ರೆ ಶುದ್ಧ ಸಸ್ಯಾಹಾರಿಗಳು ನಾವು. ರಾತ್ರಿ ಎಲ್ಲ ಕುರಿ ಹಿಕ್ಕೆ ವಾಸನೆ ಅದೆಲ್ಲ ನನಗೆ ಒಂದು 3-4 ದಿವಸ ಪ್ರಯತ್ನ ಪಟ್ಟೆ, ಆಗಲಿಲ್ಲ. ಅಲ್ಲಿ ಹಳ್ಳಿ ಗೌಡ್ರ ಹತ್ರ ಹೋದೆ. ಆಮೇಲೆ ಪುಟ್ಟೇಗೌಡರು ಅಂತ ಇದ್ದರು. ಪುಟ್ಟೇಗೌಡ್ರ ಹತ್ರ ಹೋಗಿ, ಸರ್ ನನಗೆ ಎಲ್ಲರೂ ಉಳ್ಕೊಳ್ಳೋಕೆ ಒಂದು ಕೋಣೆ ಬೇಕು, ಕುರಿ ಮೇಕೆಗಳ ಜೊತೆ ಇರೋದು ಭಾಳ ನನಗೆ ಕಷ್ಟ ಆಗ್ತಾಯಿದೆ ಅಂತ. ಪಾಪ ಪುಟ್ಟೇಗೌಡರು ಎಷ್ಟು ಒಳ್ಳೆ ವ್ಯಕ್ತಿ ಅಂತ ಹೇಳಿದ್ರೆ, ಆಯಿತು ನಮ್ಮ ಮನೇಲಿ ಒಂದು ರೂಮ್ ಇದೆ, ಈ ಹಳ್ಳಿಯಲ್ಲಿ ಜಗಲಿ ಕಡೆ, ನಮ್ಮ ದಕ್ಷಿಣ ಕರ್ನಾಟಕದಲ್ಲಿ ಗೊತ್ತಲ್ಲ ನಿಮಗೆ, ತೊಟ್ಟಿ ಮನೇಲಿ ಜಗಲಿ ಇರುತ್ತೆ. ಜಗಲಿಯಲ್ಲಿ ಒಂದು ಕೋಣೆ ಇರುತ್ತೆ. ಏನಂತ ಹೇಳಿದ್ರೆ, ಇದು ರಾಗಿ ಕುಯ್ದರೆ ಅದನ್ನೆಲ್ಲ ಒಟ್ಟಾಕ್ಲಿಕ್ಕೆ ಅಲ್ಲೊಂದು ಕೋಣೆ ಇಟ್ಕೊಂಡು ಸ್ಟೋರೇಜ್ಗೆ ಅಂತ. ಆ ಕೋಣೆಯನ್ನು ಬಿಟ್ಕೊಡ್ತೀವಿ ಬನ್ನಿ ಅಂತ ಹೇಳಿದ್ರು.